ಕನ್ನಡ ಸಿನಿಮಾ ರಂಗದಲ್ಲಿ ಅಮೃತವರ್ಷಿಣಿ ಸಿನಿಮಾದಲ್ಲಿ ನಾಯಕಿಯಾಗಿ ಬಂದಂಥ ಸುಹಾಸಿನಿ ಅವ್ರಿಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಮೃತವರ್ಷಿಣಿ ಸಿನಿಮಾ ಆ ಸಂದರ್ಭದಲ್ಲಿ ರಮೇಶ್ ಮತ್ತು ಶರತ್ ಬಾಬು ಮತ್ತು ಸುಹಾಸಿನಿ ಅವರು ಅಭಿನಯಿಸಿದಂಥ ತ್ರಿಕೋನ ಪ್ರೇಮ ಕಥೆ ಆಗಿತ್ತು ಅಂತ ಹೇಳ್ಬೋದು. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು. ಸುಮಾರು 200 ದಿನಗಳ ಕಾಲ ಚಿತ್ರಮಂದಿರಗಳೆಲ್ಲ ಓಡಿತ್ತು ಅಂತ ಹೇಳ್ಬೋದು. ಇಂಥ ಅದ್ಭುತವಾದಂಥ ಸಿನಿಮಾವನ್ನು ಮಾಡಿದಂತಹ ನಟಿ ಸುಹಾಸಿನಿಯವರು ಈಗಿನಿಲ್ಲ ಅನ್ನೋದು ನಿಜ ಕೂಡ ಆಘಾತಕಾರಿ ವಿಚಾರ ಅಂತ ಹೇಳ್ಬೋದು. ಹಾಗಾದರೆ ಏನಾಯ್ತು ನೋಡ್ತಾ ಬಂದರೆ, ಅಮೃತವರ್ಷಿಣಿ ಯಾರಿಗೆ ಸಾರಥಿ ಸಂಬಳ ಮನಸ್ಸಲ್ಲ ನೀನೆ, ಬಂಧನ, ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದಂಥವ್ರು. ಇನ್ನು ವಿಷ್ಣುವರ್ಧನ್, ಅಂಬರೀಷ್ ಅಂತ ಮೇರು ನಟರೊಂದಿಗೆ ಅಭಿನಯಿಸಿದಂಥ ಸುಹಾಸಿನಿಯವರು 2003ರಲ್ಲಿ ಸಂಪೂರ್ಣವಾಗಿ ಕಣ್ಮರೆಯಾಗಿ ಹೋಗ್ತಾರೆ ಅಂತ ಹೇಳ್ಬೋದು. ಇನ್ನು ಎಲ್ ಡಿ ನೋಡ್ತಾ ಹೋದರೆ ಇವರು ತಮಿಳುನಾಡಿನಲ್ಲಿ ಮಣಿರತ್ನಂ ಇವರ ಪತಿನೂ ಸಹ ಖ್ಯಾತ ನಿರ್ದೇಶಕರಾಗಿ ಕೂಡ ಇಂದಿಗೂ ಸಹ ಕೆಲಸ ಮಾಡ್ತಿದ್ದಾರೆ ಸಿನಿಮಾಗಳಲ್ಲಿ ಅಂತ ಹೇಳ್ಬೋದು. ಸದ್ಯ ಸುಹಾಸಿನಿಯವರು ಮತ್ತು ಸಿನಿಮಾರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ನಿರಾಳವಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಇನ್ನು ಸುಹಾಸಿನಿ ಅವರು ಚಿತ್ರರಂಗದಿಂದ ದೂರದ ಕಾರಣಗಳು ಎಲ್ಲೂ ಕೂಡ ತಿಳಿಸಿಲ್ಲ. ಅವರು ಎಲ್ಲೂ ಕೂಡ ಪಾಡ್ಕಾಸ್ಟ್ಗಳಾಗಿರ್ಬೋದು, ಇಂಟರ್ವ್ಯೂಗಳಲ್ಲೂ ಸಹ ಹೇಳ್ಕೊಂಡಿಲ್ಲ. ಆದರೆ ಸುಮಾರು 150ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಸದ್ಯ ಸಂಪೂರ್ಣವಾಗಿ ಮನೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಹಾಗೂ ಸಾಕಷ್ಟು ಜನಕ್ಕೆ ಉದ್ಯೋಗವನ್ನು ಕೂಡ ಕೊಟ್ಟು ನೋಡ್ಕೊಂಡಿದ್ದಾರೆ.